ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಆರ್ ಬಿ ಐಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬೆಂಗಳೂರಿನಲ್ಲಿ ದರ್ಶನ್ ಫ್ಯಾನ್ಸ್ನ ಮೀಟ್ ಮಾಡಿದ್ದಾರೆ. ಸಾಕಷ್ಟು ಜನ ಫ್ಯಾನ್ಸ್ ಬಹಳಷ್ಟು ದಿನಗಳಿಂದ ಕಾದು ಕೂತಿದ್ರು, ಯಾವಾಗ ನಮ್ಮ ಬಾಸ್ ನಮ್ಮನ್ನ ಮೀಟ್ ಮಾಡ್ತಾರೆ, ನಮ್ಮ ಬಾಸ್ನ ನಾವು ಯಾವಾಗ ಕಣ್ತುಂಬಿಕೊಳ್ಳೋದು ಅಂತ ಹೇಳಿ ಕಾದು ಕೂತಿದ್ದಂಥ ಫ್ಯಾನ್ಸ್ಗೆ ನಿನ್ನೆ ಹಬ್ಬದೂಟ. ಯಾಕೆ ಅಂತ ಹೇಳಿದರೆ ದರ್ಶನ್ ಅವರು ನಿನ್ನೆ ಫ್ಯಾನ್ಸ್ನ ಮೀಟ್ ಮಾಡಿದ್ದಾರೆ ಅವರ RR ನಗರದ ನಿವಾಸದ ಬಳಿ. ಹೌದು, ಜೈಲಿಂದ ಹೊರ ಬಂದ ಮೊದಲ ಬಾರಿಗೆ ಫ್ಯಾನ್ಸ್ನ ಭೇಟಿ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್. ನಿಮಗೆಲ್ಲ ಗೊತ್ತೇ ಇದೆ, ಅವರು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಒಳಗಡೆ ಹೋಗಿದ್ರು. ಆ ದಿನದಿಂದಲೂ ಕೂಡ ದರ್ಶನ್ ಅವರಿಗಾಗಿ ಹಪಾಹಪಿಸ್ತಾ ಇದ್ರು ದರ್ಶನ್ ಅವರ ಫ್ಯಾನ್ಸ್. ಫೈನಲಿ ಏನಾಯಿತು, ಅವರು ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದ ನಂತರ ಅವರು ರೆಸ್ಟ್ನಲ್ಲಿದ್ದಾರೆ. ಅವರ ಹುಟ್ಟು ಹಬ್ಬಕ್ಕೂ ಕೂಡ ದರ್ಶನ್ ಅವರು ಎಂಟ್ರಿ ದರ್ಶನ ಕೊಟ್ಟಿರಲಿಲ್ಲ ಫ್ಯಾನ್ಸ್ಗೆ. ಹುಟ್ಟುಹಬ್ಬಕ್ಕೆ ದರ್ಶನ ಕೊಡದ ದಾಸ ಇಂದು ಅಭಿಮಾನಿಗಳನ್ನ ಭೇಟಿ ಮಾಡಿದ್ದಾರೆ. ಅಭಿಮಾನಿಗಳ ಕೈ ಕುಲುಕುವ 10 ಸೆಕೆಂಡ್ ದೃಶ್ಯವು ಕೂಡ ವೈರಲ್ ಆಗ್ತಾ ಇದೆ ಎಲ್ಲ ಕಡೆ. ಬೆಂಗಳೂರಿನ RR ನಗರ ದರ್ಶನ್ ಅವರ ನಿವಾಸದ ಮುಂದೆ ಪ್ರತಿದಿನವೂ ಕೂಡ ಫ್ಯಾನ್ಸ್ ರೌಂಡ್ ಹಾಕ್ತಾ ಇದ್ರು. ಅಂದ್ರೆ ಎಷ್ಟು ಹುಚ್ಚು ನೋಡಿ ದರ್ಶನ್ ಅವರು ಅಂತ. ಅಂದ್ರೆ ದರ್ಶನ್ ಅವರನ್ನ ನೋಡಬೇಕು, ಮಾತನಾಡಿಸ್ಬೇಕು, ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಬೇಕು, ಹೇಗಿದ್ದೀರಾ ಬಾಸ್ ಅಂತ ಕೇಳಬೇಕು ಅಂತ ಹೇಳಿ ತುಂಬಾ ಆಸೆ ಪಡ್ತಾ ಇದ್ರು ಫ್ಯಾನ್ಸ್ ಎಲ್ಲ. ಫೈನಲಿ ದರ್ಶನ್ ಅವರು ಫ್ಯಾನ್ಸ್ನ ಕರೆದು ಮಾತನಾಡಿಸಿ ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಿ, ನಾನು ಚೆನ್ನಾಗಿದ್ದೀನಿ, ನೀವು ಖುಷಿಯಾಗಿರಿ, ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿ ಕಳುಹಿಸಿದ್ದಾರೆ. ಬೆಂಗಳೂರಿನ RR ನಗರದ ನಿವಾಸದ ಮುಂದೆ ಪ್ರತಿದಿನ ಓಡಾಡ್ತಾ ಇರಬೇಡಿ, ನಾನು ಇಲ್ಲಿ ಇರಲ್ಲ, ಬೇರೆ ಬೇರೆ ಕಡೆಗೆ ಹೋಗ್ತಾ ಇರ್ತೀನಿ, ಹಾಗಾಗಿ ಬರೋಕ್ಕೆ ಹೋಗಬೇಡಿ ಅನ್ನೋ ನಿಟ್ಟಿನಲ್ಲಿ ಕಿವಿ ಮಾತನ್ನು ಕೂಡ ಹೇಳಿಸಿದ್ದಾರೆ. ಈ ವೇಳೆ ಹಲವು ಫ್ಯಾನ್ಸ್ಗೆ ದರ್ಶನ್ ಅಂದರೆ ಒಂದಿಷ್ಟು ತಮ್ಮ ಒಂದು ನೋವೇನಿರುತ್ತಲ್ಲ ಅದನ್ನು ಕೂಡ ಹಂಚ್ಕೊಂಡಿದ್ದಾರೆ. ಯಾರೂ ನೋವು ಮಾಡ್ಕೋಬೇಡಿ, ಅಳಬೇಡಿ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಿ ಅಂತ ಹೇಳಿದ್ದಾರೆ. ಈ ಬಾರಿ ಹುಟ್ಟುಹಬ್ಬದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ದರ್ಶನ್ ಅವರು. ಅಂದರೆ ಹುಟ್ಟುಹಬ್ಬದ ದಿನ ದರ್ಶನ್ ಫ್ಯಾನ್ಸ್ ಒಂದಿಷ್ಟು ಸೇವೆಯನ್ನು ಕೂಡ ಮಾಡಿದ್ದಾರೆ. ಅನಾಥಾಶ್ರಮದಲ್ಲಿ ಒಂದಿಷ್ಟು ಅನ್ನದಾನ ಮಾಡಿದ್ದಾರೆ, ಕೆಲವರಿಗೆ ಹಣ ಕೊಟ್ಟಿದ್ದಾರೆ, ಇನ್ನೇನೇನೋ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲ ಫೋಟೋಗಳನ್ನು ದರ್ಶನ್ ತಮ್ಮ ಅಕೌಂಟ್ನಲ್ಲಿ ಶೇರ್ ಮಾಡಿಕೊಂಡಿದ್ರು. ಹಾಗಾಗಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಪ್ರತಿದಿನ ಅಭಿಮಾನಿಗಳ ಸಮಾಜಮುಖಿ ಕೆಲಸವನ್ನು ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ ದರ್ಶನ್ ಅವರು. ಹಾಗಾಗಿ ಭಾಳ ಖುಷಿಯಾಗಿ ಒಂದು ಫ್ಯಾನ್ಸ್ನ ಮೀಟ್ ಆಗಲೇಬೇಕು ಅಂತ ಹೇಳಿ ಆ ಮನೆ ಮುಂದೆ ಬಂದಿದ್ದಂಥ ಫ್ಯಾನ್ಸ್ನ ಮೀಟ್ ಆಗಿ ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಕಾಲ ಕಳೆದಿದ್ದಾರೆ ದರ್ಶನ್.